ನಮಸ್ಕಾರ ಕ್ಯಾಪ್ಟನ್ಸ್. ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್. ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿಗೆ ಸ್ವಾಗತ. ಪವರ್ಡ್ ಬೈ ನಿಧಿಮಾ ಎಂಟರ್ಪ್ರೈಸಸ್. ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್ಸ್. ಹಾಯ್ ಕ್ಯಾಪ್ಟನ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ಯಾಪ್ಟನ್ಸ್ ಕೋಚ್ ತೇಜಸ್ ಸಧ್ಯವಾಲ್. ಎಲ್ಲರಿಗೂ ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇದು ಕೇವಲ ಯೂಟ್ಯೂಬ್ ಚಾನಲ್ ಅಲ್ಲ, ಸಾವಿರಾರು ಸೇಲ್ಸ್ ಮೆನ್ಗಳನ್ನ ಯಶಸ್ವಿ ಬಿಸ್ನೆಸ್ ಮೆನ್ಗಳಾಗುವ ಮನಸ್ಥಿತಿಗಳನ್ನ ನಿರ್ಮಿಸ್ತೇವೆ. ಇಲ್ಲಿ ಕೇವಲ ಸೇಲ್ಸ್ ಅನ್ನಷ್ಟೇ ಕಲಿಸೋದಿಲ್ಲ, ಪ್ರತಿಯೊಬ್ಬ ಆರ್ಡಿನರಿ ಸೇಲ್ಸ್ ಮೆನ್ ಕೂಡ ಬಿಸ್ನೆಸ್ ಮೆನ್ ಆಗಬಹುದು ಎನ್ನುವ ಸಂಪೂರ್ಣ ಪಯಣವನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ಬದಲಾವಣೆ ಜಗದ ನಿಯಮ. ನಿಮ್ಮ ಜೀವನ ಬದಲಾಗಬೇಕು ಅಂದ್ರೆ ನಿಮ್ಮ ನಿರ್ಧಾರಗಳು ಬದಲಾಗಬೇಕು. ನಿಮ್ಮ ನಿರ್ಧಾರಗಳು ಬದಲಾಗಬೇಕು ಅಂದ್ರೆ ನಿಮ್ಮ ಆಲೋಚನಾ ಕ್ರಮಗಳು ಬದಲಾಗಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜೀವನದ ಹಡಗನ್ನ ಯಾರು ಓಡಿಸ್ತಾ ಇದ್ದಾರೆ? ನಿಮ್ಮ ಪರಿಸ್ಥಿತಿನ, ನಿಮ್ಮ ಅದೃಷ್ಟನ, ನಿಮ್ಮ ಕುಟುಂಬದವರ, ನಿಮ್ಮ ಸಂಬಂಧಿಕರುಗಳ, ನಿಮ್ಮ ಸ್ನೇಹಿತರ, ನೀವು ಕೆಲಸ ಮಾಡ್ತಾ ಇರುವಂತ ಬಾಸ ಅಥವಾ ನೀವೇನಾ? ಇವತ್ತಿನ ಎಪಿಸೋಡ್ ಮುಗಿಯುವಷ್ಟರಲ್ಲಿ ಈ ಪ್ರಶ್ನೆಗೆ ನಿಮಗೆ ಸ್ಪಷ್ಟವಾದ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ಒಂದು ಹಡಗು ಸಮುದ್ರದಲ್ಲಿ ಹೋಗುವಾಗ ದೊಡ್ಡ ದೊಡ್ಡ ಅಲೆಗಳು ಬಂದು ಅಪ್ಪಳಿಸ್ತವೆ, ಬಿರುಗಾಳಿ ಬರುತ್ತೆ, ಮಳೆ ಬರುತ್ತೆ. ಆದ್ರೆ ಆ ಹಡಗಿನ ದಿಕ್ಕನ್ನ ನಿರ್ಧರಿಸೋರು ಯಾರು? ಮಳೆನ, ಗಾಳಿನ? ಅಲ್ಲ, ಆ ಹಡಗಿನ ಕ್ಯಾಪ್ಟನ್ ನಿರ್ಧರಿಸ್ತಾನೆ. ಅವನು ಯಾವತ್ತೂ ಗಾಳಿನ ನಿಯಂತ್ರಿಸೋದಿಲ್ಲ, ತನ್ನ ಹಡಗಿನ ದಿಕ್ಕನ್ನ ನಿಯಂತ್ರಿಸ್ತಾನೆ. ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳು ಬರ್ತವೆ. ಈಗ ನೋಡಿ, ಒಬ್ಬ ರೈತ ಒಂದು ಕುರಿ ಸಾಕಿರ್ತಾನೆ. ಆ ಕುರಿ ಏನ್ ಮಾಡುತ್ತೆ? ಮೇಯ್ತಾ ಮೇಯ್ತಾ ಒಂದು ಬಾವಿ ಒಳಗಡೆ ಬಿದ್ದೋಗುತ್ತೆ. ಆಗ ರೈತನಿಗೆ ಆ ಒಂದು ಕುರಿ ಮರಿಯನ್ನ ಮೇಲಕ್ಕೆ ತರೆಯದೆ ದೊಡ್ಡ ಸಮಸ್ಯೆ ಆಗಿರುತ್ತೆ. ಆಗ ಬೇರೆ ರೈತರುಗಳು ಹೇಳ್ತಾರೆ, ಹೇಗಿದ್ರು ಈ ಬಾವಿ ಹಾಳ ಬಾವಿ ಆಗಿದೆ, ಇದರಲ್ಲಿ ನೀರಿಲ್ಲ, ಅದನ್ನ ಮುಚ್ಚೋದ್ರಿಂದ ಕುರಿ ಮರಿ ಮೇಲಕ್ಕೆ ಬರುತ್ತೆ ಅಂತ ಒಂದು ಐಡಿಯಾ ಕೊಡ್ತಾರೆ. ಆಗೇನ್ ಮಾಡ್ತಾರೆ, ಎಲ್ಲ ಸೇರಿ ಆ ಬಾವಿಗೆ ಮಣ್ಣು ಹಾಕ್ತಾರೆ. ಆ ಮಣ್ಣನ್ನ ಕೊಡುಕೊಂಡು ಕುರಿಮರಿ ಮೇಲಕ್ಕೆ ಬರ್ತಾ ಇರುತ್ತೆ. ಫೈನಲಿ ಬಾವಿನ ಮುಚ್ಚುತ್ತಾರೆ, ಕುರಿಮರಿ ಮೇಲಕ್ಕೆ ಬರುತ್ತೆ. ಅಂದ್ರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ತನ್ನ ಜೀವನದಲ್ಲೂ ಕೂಡ ಬಂದಂತ ಸಮಸ್ಯೆಗಳಿಗೆ ನಾಯಕನಾದವನು ಪರಿಹಾರನ ಹುಡುಕ್ತಾನೆ. ಇನ್ನು ಜನಗಳ ಟೀಕೆಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಂದು ಊರಲ್ಲಿ ಗಂಡ ಹೆಂಡತಿ ಒಂದು ಕತ್ತೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ದಾರಿಲಿ ಹೋಗ್ತಾ ಇರುವಂತವ್ರು ಒಂದು ಗುಂಪು ಹೇಳುತ್ತೆ, ಇವನ್ಯಾರಪ್ಪ ಕತ್ತೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾವ್ರಲ್ಲ, ಅದ್ರ ಮೇಲೆ ಕೂತ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಇವನು ಅದನ್ನ ಕೇಳಿಸ್ಕೊಂಡು ಏನ್ ಮಾಡ್ತಾನೆ, ಹೌದಲ್ಲ ಅಂತೇಳಿ ತಾನು ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ದಾರಿಲಿ ಹೋಗ್ತಾ ಇರುವಂತ ಇನ್ನೊಂದ್ ಸ್ವಲ್ಪ ಜನ ಇದನ್ನ ನೋಡಿ, ಅಲ್ಲ ಇವನು ಹೆಂಡತಿನ ನಡೆಸ್ಕೊಂಡ್ ಕರ್ಕೊಂಡು ಹೋಗ್ತಾವನೆ, ಇವನ್ ಕತ್ತೆ ಮೇಲೆ ಕೂತ್ಕೊಂಡವನೆ, ಹೆಂಡತಿನ ಕೂರಿಸ್ಕೋಬೇಕಲ್ವಾ ಅಂತ ಹೇಳ್ಕೊಂಡು ಹೋಗ್ತಾರ ಅವನ್ ಪಾಡಿಗೆ. ಅದನ್ನ ಕೇಳಿಸ್ಕೊಂಡಂತ ಗಂಡ ಏನ್ ಮಾಡ್ತಾನೆ, ಇವನ್ ಕೆಳಗಡೆ ಹಿಡಿದು ಹೆಂಡತಿನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದಾಗ ಇನ್ನೊಂದು ಗುಂಪು ನಡ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ನೋಡು, ಹೆಂಡತಿನ ಕೂರಿಸ್ಕೊಂಡು ಇವನ್ ನಡ್ಕೊಂಡು ಹೋಗ್ತಾವನೆ, ಆ ಕತ್ತೆ ಏನ್ ಭಾರ ಬೇಡ ಅಂತಿತ್ತ, ಕತ್ತೆ ಇರೋದೇ ಭಾರ ಹೊರಕ್ಕೆ, ಅವರು ಕೂತ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದನ್ನ ಕೇಳಿಸ್ಕೊಂಡಂತ ಗಂಡ ಹೌದಲ್ಲ ಅಂತ ಹೇಳಿ ಅವನು ಕೂಡ ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಹಂಗೆ ಸ್ವಲ್ಪ ದೂರ ಹೋದಾಗ ಇನ್ನೊಂದು ಗುಂಪು ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವ್ರು ಹೇಳ್ತಾರೆ, ಆ ಕತ್ತೆ ಪಾಪ ಏನ್ ಕರ್ಮ ಮಾಡಿತ್ತೋ ಏನೋ, ಇವ್ರಿಗಂತೂ ಮನುಷ್ಯತ್ವ ಇಲ್ಲ, ದೇವ್ರು ಇವ್ರಿಗೆ ಒಳ್ಳೇದ್ ಮಾಡಲ್ಲ, ಹಿಂಗ್ ಅನ್ಕೊಂಡು ಅವ್ರು ಹೋಗ್ತಾರೆ. ಅದನ್ನ ಕೇಳಿಸ್ಕೊಂಡು ಗಂಡ ಮಾನಸಿಕ ಆಗಿ ಹೋಗಿ ಕೊನೆಗೆ ಈ ಸವಾಸನೆ ಬೇಡ ಅಂತ ಕತ್ತೆನ ಬಿಟ್ಟು ಹೆಂಡತಿ ಗಂಡ ಇಬ್ರು ನಡ್ಕೊಂಡು ಹೋಗ್ತಾರೆ. ಅಂದ್ರೆ ಜನಗಳು ನೀವು ಒಳ್ಳೆದನ್ನ ಮಾಡಿದ್ರೂ ಮಾತಾಡ್ತಾರೆ, ಕೆಟ್ಟದ್ದನ್ನು ಮಾಡಿದ್ರೂ ಮಾತಾಡ್ತಾರೆ, ಹೇಗಿದ್ರೂ ಮಾತಾಡ್ತಾರೆ. ಹಾಗಾಗಿ ಜನಗಳ ಮಾತಿಗೆ ಕಿವಿ ಕೊಡೋದಕ್ಕಿಂತ ಒಬ್ಬ ನಾಯಕನಾದವನು ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅರಿವಿಟ್ಕೊಂಡು ಅದ್ರ ಬಗ್ಗೆ ನಿರ್ಧಾರ ತಗೊಂಡು ತನ್ನ ಯಶಸ್ಸಿಗೆ ಕಾರಣ ಆಗ್ತಾನೆ. ಈ ಎರಡೂ ಕಥೆಗಳ ಉದಾಹರಣೆಯಿಂದ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ನಿಮ್ಮ ಜೀವನದ ಯಶಸ್ಸಿಗೆ ಯಾರು ನಿರ್ಧಾರ ಮಾಡಬೇಕು ಅಂತ. ಆದ್ರೆ ಕೆಲವರು ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಹೇಳ್ತಾರೆ, ನಮಗೆ ಪರಿಸ್ಥಿತಿ ಸರಿ ಇಲ್ಲ, ನಮಗೆ ಅದೃಷ್ಟ ಇಲ್ಲ, ನಮ್ಗೆ ಯಾರು ಅವಕಾಶ ಕೊಡೋರಿಲ್ಲ. ಈ ರೀತಿ ಹೇಳೋವಂಥವ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಪರಿಸ್ಥಿತಿಗಳು ನಿಮ್ಮ ಭವಿಷ್ಯವನ್ನ ನಿರ್ಧರಿಸೋದಿಲ್ಲ, ನಿಮ್ಮ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸ್ತದೆ ಅಂತ. ಇವತ್ತೇ ಒಂದು ನಿರ್ಧಾರ ಮಾಡಿ, ನನ್ನ ಜೀವನದ ಯಶಸ್ಸಿಗೆ ನಾನೇ ಜವಾಬ್ದಾರ, ನನ್ನ ಕನಸುಗಳಿಗೆ ನಾನೇ ಜವಾಬ್ದಾರ. ಇದನ್ನ ನೀವು ಕೂಡ ಒಪ್ಪೋದಾದ್ರೆ ಐ ಆಮ್ ದ ಕ್ಯಾಪ್ಟನ್ ಆಫ್ ಮೈ ಲೈಫ್ ಅಂತ ಕಾಮೆಂಟ್ ಮಾಡಿ. ಈ ಎಪಿಸೋಡ್ನ ಸಂದೇಶ ಏನು ಅಂದ್ರೆ, ನಿಮ್ಮ ಜೀವನದ ಯಶಸ್ಸಿಗೆ ನೀವೇ ನಿರ್ಧಾರ ತಗೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡ್ರಿ.
ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಉಪಯೋಗ ಆಗಿದೆ ಅಂತಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಸಹಕಾರ ನನಗೆ ಬಹಳ ಮುಖ್ಯ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.